ಪ್ರಜಾ ಟೈಮ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುಪ್ರಭಾ ಸತೀಶ್. ಜಿಂಕೆಯನ್ನ ಬೇಟೆಯಾಡಿದ ಚಿರತೆ, ಗ್ರಾಮಸ್ಥರಲ್ಲಿ ಆತಂಕ. ಚಿಕ್ಕಬಳ್ಳಾಪುರ ಚಿಂತಾಮಣಿ ತಾಲೂಕಿನ ಮೋಟಮಾಕಲಪಲ್ಲಿ ಸಮೀಪದ ಕಾಚನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಗ್ರಾಮದ ಹರೀಶ್ ಎಂಬುವವರ ಹೊಲದಲ್ಲಿ ಇಂದು ಬೆಳಗಿನ ಜಾವ ಈ ಕೃತ್ಯ ಬೆಳಕಿಗೆ ಬಂದಿದ್ದು ಸುತ್ತಮುತ್ತಲಿನ ರೈತರಲ್ಲಿ ಆತಂಕ ಹೆಚ್ಚಿಸುವಂತೆ ಮಾಡಿದೆ. ಜಿಂಕೆಯನ್ನು ಕೊಂದು ಅಲ್ಲೇ ಸ್ವಲ್ಪ ತಿಂದು ಉಳಿದ ಜಿಂಕೆಯನ್ನು ಅಲ್ಲೇ ಬಿಟ್ಟು ಹೋಗಿದ್ದು ಚಿರತೆಯ ಹೆಜ್ಜೆ ಗುರುತುಗಳು ಪತ್ತೆಯಾಗಿವೆ ಎಂದು ರೈತ ಹರೀಶ್ ವಿಡಿಯೋ ಮಾಡುವ ಮೂಲಕ ಹೇಳಿಕೊಂಡಿದ್ದಾರೆ. ಅದೇ ರೀತಿ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಈ ಹಿಂದೆ ಹಲವು ಬಾರಿ ಕುರಿ ಕಾಯುವವರು ನಾವು ಹೇಳಿಕೊಂಡಿದ್ದರೂ ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇಂದು ಸಹ ಫೋನ್ ಮಾಡಿ ವಿಷಯ ತಿಳಿಸಿದ್ದರೂ ಇದುವರೆಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಇಲ್ಲಿಗೆ ಬಂದಿಲ್ಲ ಎಂದು ಹೇಳಿದ್ದಾರೆ. ಕಾಚನಹಳ್ಳಿ ವಿಲೇಜು, ನಡಂಪಲ್ಲಿ ಪೋಸ್ಟು, ಮೋಟಮಾಕಲಹಳ್ಳಿ ಮಜರಾ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು. ನನ್ನ ಹೆಸರು ಬಂದು ಹರೀಶ್ ಬಾಬು KN ಅಂತ. ಹೊಲದಲ್ಲಿ ಕೊತ್ತಂಬರಿ ಹಾಕಿದ್ದೀವಿ. ಕೊತ್ತಂಬರಿಗೆ ನಾವು ಮೆಸ್ಸೆಲ್ಲ ಹಾಕಿದ್ದೀವಿ. ಆದ್ರೂ ಜಿಂಕೆಗಳು ಬರ್ತಾಯಿತ್ತು. ಆದರೆ ಚಿರತೆ ಬಂದು ನಮ್ಗೆ ಅನುಮಾನ ಐತೆ. ಯಾಕಂದರೆ ಚಿರತೆ ಬಂದು ಇದರಲ್ಲಿ ಇದು ಮಾಡಿದೆ, ಎಲ್ಲ ಪಾದಗಳೆಲ್ಲ ಬಿದ್ದಿದೆ, ಹೊಲದಲ್ಲೆಲ್ಲ ಪಾದಗಳೆಲ್ಲ ಬಿದ್ದಿದೆ. ಆದ್ದರಿಂದ ನಮಗೆ ಇದರಿಂದ ಅನುಮಾನ ಐತೆ. ಯಾಕಂದರೆ ಕುರುಗಳವರು ಇಲ್ಲಿ ಕುರುಗಳು ಎಲ್ಲ ಬರ್ತಾ ಇರ್ತಾರೆ, ಪಾಪ ಅವ್ರಿಗೆ ಗೊತ್ತಾಗೋದಿಲ್ಲ. ಅದರಿಂದ ಚಿರತೆ ಎಂದು ನಮಗೆ ಅನುಮಾನ ಐತೆ. ಇದರಿಂದ ಫಾರೆಸ್ಟ್ ಅವರು ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ